ಪರಶುರಾಮ ಸೃಷ್ಟಿಯ ಭಾಗ ಕರಾವಳಿ. ಹೀಗಾಗಿ ಜನರಿಗೆ ಇಲ್ಲಿ ದೈವ ದೇವರ ಆಚರಣೆ ಅತ್ಯಂತ ವಿಶಿಷ್ಟವಾಗಿ ಮಾಡುವುದು ವಾಡಿಕೆ. ಹಾಗೂ ಗತಿಸಿ ಹೋದವರ ಬಗ್ಗೆ ಕರಾವಳಿಗರಲ್ಲಿ, ಅದರಲ್ಲೂ ಕೂಡ ತುಳುನಾಡಿನ ಜನರಲ್ಲಿ ಅತಿ ಹೆಚ್ಚು ನಂಬಿಕೆ ಇದೆ. ಹೀಗಾಗಿ ಪ್ರೇತಗಳ ಮದುವೆ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ. ಜೊತೆಗೆ ಒಂದು ಜಾಹೀರಾತು ಎಲ್ಲರ ಗಮನ ಸೆಳೀತಾ ಇದೆ. ಬನ್ನಿ ಡೀಟೇಲ್ಸ್ ನೋಡೋಣ. ತುಳುನಾಡಿನಲ್ಲಿ ಇಂದಿಗೂ ನಡೆಯುತ್ತೆ ಪ್ರೇತಗಳ ಮದುವೆ. ಮದುವೆಯಾಗದೆ ಸತ್ತವರಿಗೆ ನಡೆಯುತ್ತೆ ಸಂಪ್ರದಾಯಬದ್ಧ ಮದುವೆ. ಸತ್ತ ಯುವತಿಗೆ ಪ್ರೇತ ವರ ಬೇಕೆಂದು ಜಾಹೀರಾತು ನೀಡಿದ ಕುಟುಂಬ. 30 ವರ್ಷಗಳ ಹಿಂದೆ ತೀರಿ ಹೋದ ಹೆಣ್ಣು ಮಗುವಿಗೆ ಅದೇ ಜಾತಿಯ ಕುಲ ಗೋತ್ರ ಸರಿ ಹೊಂದುವ 30 ವರ್ಷದ ಹಿಂದೆ ತೀರಿ ಹೋದ ಗಂಡು ಮಗುವಿನ ಮನೆಯವರು ಪ್ರೇತ ಮದುವೆ ಮಾಡಿಸೋಕೆ ತಯಾರಿಯನ್ನು ನಡೆಸಿದ್ದಾರೆ. ಹೀಗೊಂದು ಜಾಹೀರಾತು ಕರಾವಳಿಯಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಇದು ಕೆಲವರಿಗೆ ಹಾಸ್ಯಾಸ್ಪದವಾಗಿ ಕಂಡ್ರೂ ಜಾಹೀರಾತು ನೀಡಿದ ಮನೆಯವರಿಗೆ ಹಾಗೂ ತುಳುವವರಿಗೆ ಭಾವನಾತ್ಮಕ ವಿಚಾರ. ತುಳುವರಿಗೆ ಗತಿಸಿ ಹೋದವರ ಬಗ್ಗೆಯೂ ಎಷ್ಟೊಂದು ಭಾವನಾತ್ಮಕ ನಂಟು ಇದೆ ಅನ್ನೋದನ್ನ ತೋರಿಸುತ್ತೆ. ಇದಕ್ಕಾಗಿ ಕರಾವಳಿಯಲ್ಲಿ ಗತಿಸಿದ ಹೆಣ್ಣಿನ ಮನೆಯವರು 30 ವರ್ಷದ ಪ್ರಾಯದ ಗತಿಸಿದ ಗಂಡು ಬೇಕು ಅಂತ ಕರಾವಳಿಯ ಪ್ರಸಿದ್ಧ ದಿನಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟಿದ್ದಾರೆ. ಇವಾಗ ವೈರಲ್ ಆಗ್ತಿದೆ ಅಷ್ಟೇ, ಯಾಕಂದರೆ ನಾವು ಅದರಲ್ಲಿ ಮುಂದುವರಿದಿದ್ದೇವೆ. ಯಾಕಂದರೆ ನಾವು ನಮ್ಮ ಕುಟುಂಬದಲ್ಲಿ ಒಂದು ಮಾಡಿದ್ದೇವೆ ಆಲ್ರೆಡಿ, ಅಥವಾ ಇನ್ನೊಂದು ಮದುವೆಗೆ ನಾವು ಜಾತಕೆಲ್ಲ ನೋಡುತ್ತಿದ್ದೇವೆ. ಅಂದರೆ ಅದೇ ನಮ್ಮ ಯಾವಾಗ ನಾರ್ಮಲ್ ಆಗಿ ಮದುವೆ ಇರುತ್ತೆ ನಮ್ಮ ಹೆಣ್ಣು ಗಂಟಿನದು, ಅದೇ ರೀತಿ ಇದು ಕೂಡ ಮದುವೆ. ಯಾಕಂದರೆ ತುಳುನಾಡಿನಲ್ಲಿ ಅಥವಾ ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆಗೊಂದು ವಿಭಿನ್ನವಾದ ಒಂದು ಅಥವಾ ವಿಶಿಷ್ಟವಾದ ಒಂದು ಅರ್ಥ ಇದೆ. ಅದಕ್ಕಿರುವಷ್ಟು ಅರ್ಥ ಬೇರೆ ನಾವು ಅದನ್ನು ಮದುವೆಯಲ್ಲಿ ಸ್ವಲ್ಪ ಮಕ್ಕಳೊಟ್ಟಿಗೆಲ್ಲ ಮಾಡುವುದಿಲ್ಲ. ಹಾಗಾಗಿ ಅದೇ ರೀತಿ ಇವಾಗ ಈ ಪ್ರೇತಗಳ ಮದುವೆ ಅಥವಾ ನಮ್ಮಲ್ಲಿ ತುಳುವಲ್ಲಿ ಕುಳೆ ಮದುವೆ ಅಂತ ಹೇಳ್ತಾರೆ. ಇದು ಹಿಂದಿನ ಕಾಲದಿಂದಲೂ ಸಣ್ಣ ಮಟ್ಟಿನಲ್ಲಿ ನಡೆಯುತ್ತಿತ್ತು. ಮದುವೆ ಆಗದೆ ಮೃತಪಟ್ಟರೆ ಅವರಿಗೆ ಸದ್ಗತಿ ಇಲ್ಲ ಅಂತ ತುಳುವರ ಬಲವಾದ ನಂಬಿಕೆಯಾಗಿದೆ. ಅದೃಶ್ಯ ರೂಪದಲ್ಲಿ ಕುಟುಂಬದೊಂದಿಗೆ ಸದಾಕಾಲ ಜೀವಿಸ್ತಾ ಇರುವ ಅವಿವಾಹಿತರಿಗೆ ಮದುವೆಯ ಸಂಸಾರಕ್ಕಾಗಿ ಪ್ರೇತ ಮದುವೆ ಮಾಡಿಸಲಾಗುತ್ತೆ. ಮದುವೆ ಆಗದೆ ಸತ್ತವರು ಪ್ರಾಯಬದ್ಧವಾಗುವ ಹೊತ್ತಿಗೆ ಮದುವೆಯ ಬಗ್ಗೆ ಕುಟುಂಬಸ್ಥರು ಚಿಂತೆ ಮಾಡ್ತಾರೆ. ಕೆಲವೊಂದು ಕಡೆಗಳಲ್ಲಿ ಗತಿಸಿದವರೇ ತಮ್ಮ ಮದುವೆಯ ಬಗ್ಗೆ ಕುಟುಂಬದವರಿಗೆ ತೊಂದರೆ ನೀಡಿ ನೆನಪಿಸುವುದು ಇದೆ ಅನ್ನೋ ನಂಬಿಕೆ ಇದೆ. ತುಳುನಾಡಿನ ದ್ರಾವಿಡ ಪರಂಪರೆಯಲ್ಲಿ ದೈವಾರಾಧನೆಯಷ್ಟೇ ಪ್ರೇತಾರಾಧನೆಗೂ ಮಹತ್ವ ಇದೆ. ಪ್ರೇತದ ಮದುವೆ ಅಂತ ಒಂದು ಅಪರೂಪಕ್ಕೆ ಕೆಲವು ಕಡೆ ಮುಂಚಿನ ಕಾಲದಲ್ಲೆಲ್ಲ ಅಪರೂಪಕ್ಕೆ ನಡೆಯುತ್ತಿತ್ತು. ತಾಯಿಯ ಕೊರಗುಗು ಒಂಥರ ನೋವುಗಳಿರ್ತದೆ, ಭಾವನೆಗಳಿರ್ತದೆ. ಈ ಮಗು ಇರ್ತಿದ್ರೆ ಈಗ ಏನೋ ಮದುವೆ ಆಗ್ತಿತ್ತು. ಆ ದುಃಖವನ್ನು ಹೋಗಲಾಡಿಸೋಸ್ಕರ ಈ ಪ್ರೇತಗಳ ಮದುವೆ ಅಂತ ಒಂದು ನಿಯಮವನ್ನು ಮಾಡಿದರು. ಮದುವೆ ಅಂದ್ರೆ ಇದು ಕಾಟಾಚಾರದ ಮದುವೆ ಅಲ್ಲ. ಜೀವಂತ ಇರೋರ ಮದುವೆಯ ರೀತಿಯೇ ಹೆಣ್ಣು ಗಂಡು ನೋಡುವ ಶಾಸ್ತ್ರದಿಂದ ಹಿಡಿದು ನಿಶ್ಚಿತಾರ್ಥ, ಮದುವೆ ದಿನ ವರನ ಮನೆಗೆ ದಿಬ್ಬಣ ಬರುವುದು, ಹೆಣ್ಣಿನ ಸೀರೆ, ರವಕೆ, ಕರಿಮಣಿ, ಕಾಲುಂಗುರ, ಬಳೆ, ಗಂಡಿಗೆ ಪಂಚೆ, ಶರ್ಟ್ ಸಿದ್ಧಪಡಿಸಿ ಶಾಸ್ತ್ರಬದ್ಧವಾಗಿ ಮದುವೆ ಆಗತ್ತೆ. ದಾರೆಯ ಬಳಿಕ ಸೇರಿದವರಿಗೆ ಮದುವೆಯ ಊಟವನ್ನ ಬಡಿಸಲಾಗುತ್ತೆ. ಪ್ರೇತ ಮದುವೆ ಆಷಾಢ ತಿಂಗಳ ರಾತ್ರಿ ವೇಳೆ ನಡೆಯುವುದು ಸಂಪ್ರದಾಯ. ಆಧುನಿಕ ಕಾಲಘಟ್ಟದಲ್ಲೂ ಇಂತಹ ಅನೂಹ್ಯ ನಂಬಿಕೆಗಳನ್ನ ಜೀವಂತ ಇಟ್ಟಿರುವುದು ವಿಶೇಷ. ಪ್ರೇತ ವಿವಾಹ ಮಾಡಿದ್ರೆ ಕುಟುಂಬಕ್ಕೆ ಸಮಸ್ಯೆ ಇಲ್ಲ ಅನ್ನೋ ನಂಬಿಕೆ ಇಲ್ಲಿನ ಜನರದ್ದು. ಸುಕ್ಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.